ಖಗೋಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಇನ್ನು ಕೌಂಟೌನ್ ಶುರುವಾಗಿದೆ. ಬಾನಲ್ಲಿ ಬ್ಲಡ್ ಮೂನ್ ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯ್ತಾ ಇದ್ದಾರೆ. ಖಗೋಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಕೌಂಟೌನ್ ಶುರುವಾಗಿರುವಂತದ್ದು. ಬಾನಲ್ಲಿ ಬ್ಲಡ್ ಮೂನ್ ಕಣ್ತುಂಬಿಕೊಳ್ಳಲು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗುತ್ತೆ. ರಾತ್ರಿ 11:01ರಿಂದ 12:23 ನಡುವೆ ಪೂರ್ಣ ಚಂದ್ರಗ್ರಹಣ ಇರಲಿದೆ. ಇನ್ನು ಇವತ್ತು ವರ್ಷಾಂತ್ಯದ ಕೊನೆಯ ಚಂದ್ರಗ್ರಹಣ ಇದಾಗಲಿದೆ. ಇನ್ನು 3:29 ಕಾಲ ಸಂಭವಿಸುವ ಚಂದ್ರಗ್ರಹಣ ಅಂತಾನೆ ಹೇಳ್ತಾರೆ. ಬರೀ ಗಣ್ಣಿನಿಂದಲೂ ಕೂಡ ಈ ಚಂದ್ರಗ್ರಹಣವನ್ನ ನೋಡಬಹುದು. ಖಗೋಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಇನ್ನೇನು ಕೌಂಟೌನ್ ಶುರುವಾಗಿರುವಂಥದ್ದು. ಇಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗುತ್ತೆ. ಒಟ್ಟು 3 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಇರಲಿದೆ. 11:01ರಿಂದ 12:23 ನಡುವೆ ಪೂರ್ಣ ಚಂದ್ರಗ್ರಹಣ ಇರಲಿದೆ ಅನ್ನೋದು ಈಗಾಗಲೇ ಮಾಹಿತಿ ಗೊತ್ತಾಗ್ತಾ ಇದೆ. ಇಂದು ರಕ್ತ ಚಂದ್ರಗ್ರಹಣ ದೇಗುಲಗಳನ್ನು ಕೂಡ ಒಂದು ಕಡೆ ಕ್ಲೋಸ್ ಮಾಡಲಾಗುತ್ತೆ. ಇವತ್ತು ಒಂದು ರೀತಿಯಾಗಿ ಈ ದಶಕದ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಕೌಂಟೌನ್ ಶುರುವಾಗಿರುವಂಥದ್ದು. ಇನ್ನು ಹಾಗಾದರೆ ಗ್ರಹಣದ ಕಾಲ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಉನ್ಮಿಲಿನ ಕಾಲ ಹಾಗೆ ಈ ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರವಾಗುತ್ತೆ. ಶ್ರೀಲಂಕಾ, ಚೀನಾದಲ್ಲೂ ಕೂಡ ಗೋಚರವಾಗುತ್ತೆ. ಅದೇ ರೀತಿಯಾಗಿ ಆಫ್ರಿಕಾ ಖಂಡದ ಪೂರ್ಣ ಭಾಗ, ಮಂಗೋಲಿಯಾ, ರಷ್ಯಾ ಕೇಂದ್ರ ಭಾಗದಲ್ಲಿ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಗಲ್ಫ್ ದೇಶಗಳು, ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಚಂದ್ರಗ್ರಹಣ ಗೋಚರವಾಗುತ್ತೆ. ಇನ್ನು ಗ್ರಹಣದ ಕಾಲ ಯಾವ ರೀತಿಯಾಗಿರುತ್ತೆ ಹಾಗಾದರೆ ನೋಡೋದಾದರೆ, ಸ್ಪರ್ಶ ಕಾಲ ರಾತ್ರಿ 9:56ಕ್ಕೆ, ನಿಮಿಲಿನ ಕಾಲ ರಾತ್ರಿ 11 ಗಂಟೆಗೆ, ಹಾಗೆ ಮಧ್ಯಕಾಲ ರಾತ್ರಿ 11:42ಕ್ಕೆ, ಉನ್ಮಿಲನ ಕಾಲ ರಾತ್ರಿ 12:23ಕ್ಕೆ, ಮೋಕ್ಷಕಾಲ ರಾತ್ರಿ 1:26ಕ್ಕೆ. ಹಾಗಾದರೆ ಎಲ್ಲೆಲ್ಲಿ ಇದು ಗೋಚರವಾಗುತ್ತೆ ಚಂದ್ರಗ್ರಹಣ? ಭಾರತದಲ್ಲಿ ಸ್ಪಷ್ಟ ಗೋಚರವಾಗುತ್ತೆ, ಹಾಗೆ ಶ್ರೀಲಂಕಾ, ಚೀನಾದಲ್ಲೂ ಕೂಡ ಗೋಚರವಾಗುತ್ತೆ. ಇನ್ನು ಆಫ್ರಿಕಾ ಖಂಡದ ಪೂರ್ಣ ಭಾಗ, ಮಂಗೋಲಿಯಾ, ರಷ್ಯಾ ಕೇಂದ್ರ ಭಾಗ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಗಲ್ಫ್ ದೇಶಗಳು, ಆಸ್ಟ್ರೇಲಿಯಾದಲ್ಲೂ ಕೂಡ ಗೋಚರವಾಗುತ್ತೆ. ಇನ್ನು ಈ ಗ್ರಹಣದ ಕಾಲ ಯಾವ ರೀತಿಯಾಗಿರುತ್ತೆ ಹಾಗಾದರೆ? ಇನ್ನು ಒಂದು ರೀತಿಯಾಗಿ ಗ್ರಹಣದ ಕಾಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಬನಶಂಕರಿ ದೇವಾಲಯಕ್ಕೂ ಕೂಡ ಈ ಚಂದ್ರಗ್ರಹಣದ ಬಿಸಿ ಕೂಡ ತಟ್ಟಿದೆ. ಇಂದು ಸಂಜೆ 4:30ಕ್ಕೆ ಬನಶಂಕರಿಯ ದೇವಾಲಯದಲ್ಲಿ ಜನಪೂ ಜನ ಅಂತಾನೆ ಹೇಳ್ಬೋದು. ಸಂಜೆ 4 ಗಂಟೆಯವರೆಗೂ ಕೂಡ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಬನಶಂಕರಿ ದೇವಿಯ ಜನ್ಮೋತ್ಸವ, ಹುಣ್ಣಿಮೆ, ಗ್ರಹಣ 3 ಒಟ್ಟೊಟ್ಟಿಗೆ ಬಂದಿರುವ ಕಾರಣ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಬನಶಂಕರಿಯ ದೇವಾಲಯದಲ್ಲಿ ಜನವೂ ಜನ. ಸಂಜೆ 4 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. 3 ಗಂಟೆಯ ಬಳಿಕ ಪ್ರಸಾದವನ್ನ ನೀಡಲ್ಲ. ಇನ್ನು 3 ಒಟ್ಟೊಟ್ಟಿಗೆ ಬಂದಿರುವ ಕಾರಣ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಈ 3 ಒಟ್ಟೊಟ್ಟಿಗೆ ಬಂದಿರುವ ಕಾರಣ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಇಂದು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಬನಶಂಕರಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ರು. ದೇವಿಯ ಜನ್ಮೋತ್ಸವ ಹಿನ್ನೆಲೆಯಲ್ಲಿ ಚಂಡಿಕಾ ಹೋಮವನ್ನ ಕೂಡ ಮಾಡಲಾಗಿತ್ತು. ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇರುವಂತದ್ದು, ಅತ್ಯಂತ ಖಗ್ರಾಸ್ ಗ್ರಹಣ ಇರುವಂತದ್ದು. ಎಲ್ಲೆಡೆ ಒಂದಷ್ಟು ಕಡೆಗಳಲ್ಲಿ ಇವತ್ತು ಪೂಜೆಗಳನ್ನ ನಿಶಬ್ದ ಮಾಡಿರುವಂತದ್ದು. ಅದರಂತೆ ಇವತ್ತು ಬನಶಂಕರಿಯ ಅಮ್ಮನವರ ದೇವಸ್ಥಾನದಲ್ಲೂ ಸಹ ಇವತ್ತು ವಿಶೇಷವಾದಂತಹ ಪೂಜೆನ ಹಮ್ಮಿಕೊಂಡಿರುವಂತದ್ದು. ಯಾವ ಕಾರಣಕ್ಕೆ ಅಂತಂದ್ರೆ, ಅಮ್ಮನವರ ಜನ್ಮ ದಿನೋತ್ಸವ ಆಗಿರೋದ್ರಿಂದಾಗಿ ಇವತ್ತು ಪೂಜೆನ ಹಮ್ಮಿಕೊಂಡಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ ಅಂತ ಹೇಳಿ. ಸಂಪೂರ್ಣವಾಗಿ ಬೆಳಗ್ಗೆಯಿಂದಲೇ ಸಹ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಏನು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕೆ, ಅಮ್ಮನವರ ದರ್ಶನಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇವತ್ತು ಖಗ್ರಾಸ್ ಗ್ರಹಣ ಇರುವಂತದ್ದು. ರಾತ್ರಿ 9:57ರಿಂದ ನಾಳೆ
ಅಂದ್ರೆ ಮಧ್ಯರಾತ್ರಿ 1:26 ಸಹ ಸಂಪೂರ್ಣವಾದಂತಹ ಖಗ್ರಾಸ್ ಗ್ರಹಣ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ದರ್ಶನವನ್ನ ಪಡೆಯೋದಕ್ಕೆ ಈಗಾಗಲೇ ಜನರು ಮುಂದಾಗಿರುವಂತದ್ದು. ಇನ್ನು ದೇವಿಯ ದೇವಸ್ಥಾನದಲ್ಲಿ ಸುಮಾರು 3 ಗಂಟೆಯ ನಂತರ ತೀರ್ಥ ಪ್ರಸಾದವನ್ನ ನೀಡುವುದಕ್ಕೆ ನಿಷೇಧವನ್ನ ಹೇರಿರುವಂತದ್ದು. ಜೊತೆಗೆ 4 ಗಂಟೆವರೆಗೂ ಮಾತ್ರ ಭಕ್ತರನ್ನ ಏನು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಬಳಿಕ 43ಕ್ಕೆ ದೇವಾಲಯಕ್ಕೆ ಈಗಾಗಲೇ ಬಂದ್ ಮಾಡಲಾಗುವುದು. ನಂತರ ಅಂದ್ರೆ ನಾಳೆ ಬೆಳಿಗ್ಗೆ ಯಾವಾಗ ಗ್ರಹಣ ಮುಗಿಯುತ್ತೋ ಅದಾದ ಬಳಿಕ ದೇವಾಲಯವನ್ನ ಶುದ್ಧೀಕರಣ ಕಾರ್ಯ ಮಾಡುವುದು. ಜೊತೆಗೆ ನಾಳೆ ಶುದ್ಧೀಕರಣದ ನಂತರವಾಗಿ ಅಮ್ಮನವರಿಗೆ ಪೂಜೆಗಳನ್ನ ಸಲ್ಲಿಸುವಂತಹದಕ್ಕೆ ಈಗಾಗಲೇ ಏನು ದೇವಸ್ಥಾನದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ಈಗಾಗಲೇ ಒಂದಷ್ಟು ಏನು ಪ್ರಯತ್ನಗಳನ್ನ ಜೊತೆಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಸೊ ಇದೇ ರೀತಿಯಾಗಿ ಇನ್ನು ಗ್ರಹಣ 9:57ಕ್ಕೆ ಶುರು ಆಗೋದ್ರಿಂದಾಗಿ ಸಂಜೆ ನಂತರವಾಗಿ ಸಂಪೂರ್ಣವಾಗಿ ಬಂದ್ ಮಾಡುವಂತಹದ್ದು. ಸೊ ಈಗ ಇದು ದೇವಸ್ಥಾನದಲ್ಲಿ ನಡೆದಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ಭಾರತ ದೇಶದ ಜನತೆಗೆ ಬನಶಂಕರಿ ತಾಯಿ ನಮ್ಮ ಕರ್ನಾಟಕ ಜನತೆಗೂ ಎಲ್ಲಾನು ಆಶೀರ್ವಾದ ಮಾಡಿ ಎಲ್ಲಾನು ಒಳ್ಳೇದಾಗಲಿ ಅಂತ ಕೋರ್ತಾ ನಮ್ಮ ಬನಶಂಕರಿ ತಾಯಿಗೆ ಇವತ್ತು ವಿಶೇಷವಾದ ದಿನ ಅಂತಂದ್ರೆ ಜನ್ಮೋತ್ಸವ ಅಂತಂದ್ರೆ ಜೊತೆಗೆ ಇವತ್ತು ಪರ್ವಕಾಲ ಚಂದ್ರಗ್ರಹಣ ಬಂದಿರೋದ್ರಿಂದ ನಾವು ಸಾಯಂಕಾಲ 4:15ಗೆ ರಾಹುಕಾಲ ಪೂಜೆ ಮಾಡಿದ ನಂತರ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀವಿ. ನಾವು ಪಾಲನೆ ಅಂತ ರಾಹುಕಾಲ ಪೂಜೆ ಆಗುತ್ತಲ್ಲ, ರಾಹುಕಾಲ ಪೂಜೆ ಆದ ತಕ್ಷಣನೇ ಬಾಗಿಲು ಕ್ಲೋಸ್ ಮಾಡ್ತೀವಿ. ತಿರುಗಿ ಯಾರಿಗೂ ದರ್ಶನ ಇರೋದಿಲ್ಲ. ಪ್ರತಿ ವರ್ಷ ಬರ್ತೀನಿ. ಯಾವಾಗ ಬಂದಾಗಲೂ ನನಗೆ ಪಾಸಿಟಿವ್ ವೈಬ್ಸೇ ಬರುತ್ತೆ. ದೇವಸ್ಥಾನಕ್ಕೆ ಬಂದಾಗ ಮನಸ್ಸಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಅಲ್ಲಿ ಸಾಲ್ವ್ ಆಗುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ದೇವಸ್ಥಾನನೂ ಅಷ್ಟೇ, ದೇವಸ್ಥಾನದವರು ಅಷ್ಟೇ, ಅವರು ಪ್ರತಿ ಸತಿನೂ ದಿನ ಅನ್ನದಾನನೂ ಮಾಡ್ತಾರೆ. ವಾತಾವರಣನೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ನಾಡಿನ ಎಲ್ಲ ವಿಭಿನ್ನ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಅದು ಮನೆಯಲ್ಲಿ ಏನು ವಸ್ತುಗಳು ಮಾಡಿರ್ತೀವಿ ಅದನ್ನ ಆ ಬೆಳಗ್ಗೆ ರಾತ್ರಿ ಹೊತ್ತು ನೀರೆಲ್ಲ ನಾವೇನು ಮುಟ್ಟಲ್ಲ, ಮತ್ತೆ ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಸ್ನಾನ ಮಾಡ್ತಾರೆ ಅನ್ಸುತ್ತೆ. ಪ್ರತಿ ವರ್ಷ ಬರ್ತೀನಿ. ಯಾವಾಗ ಬಂದಾಗಲೂ ನಾವು ಒಂದು 3 ಗಂಟೆ ಒಳಗಡೆ ಊಟ ಮುಗಿಸ್ಕೋತೀವಿ ಮೇಡಮ್. ಆಮೇಲೆ ನೈಟ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ, 12 ಗಂಟೆಗೆ ಸ್ವಲ್ಪ ಜಪ ಮಾಡ್ತೀವಿ. ಆಮೇಲೆ ಅವಾಗ ಒಂದು ಸ್ನಾನ ಮಾಡ್ತೀವಿ, ಮತ್ತೆ ಮುಗಿದ್ಮೇಲೆ ಒಂದು ಸ್ನಾನ ಮಾಡ್ತೀವಿ. ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಚೆನ್ನಾಗಿದೆ ಮೇಡಮ್, ತುಂಬ ಅಲಂಕಾರ ಮಾಡಿದ್ದಾರೆ. ಅಮ್ಮನ ಹತ್ರ ಏನು ಕೇಳಿದ್ರೆ ಲೋಕ ಸುಖಿನೋ ಭವಂತ ಮೇಡಮ್. ನಮಗೆ ಅಂತ ನಾವೇನು ಕೇಳಬಾರ್ದು. ದೇವಸ್ಥಾನಕ್ಕೆ ಬಂದಾಗ 4 ಜನಕ್ಕೆ ಒಳ್ಳೇದಾಗಲಿದ್ರೆ ನಮಗೂ ಒಳ್ಳೇದಾಗುತ್ತೆ ಮೇಡಮ್. ನಾವು ಒಂದು 3 ಗಂಟೆ ಒಳಗಡೆ ಊಟ ಮುಗಿಸ್ಕೋತೀವಿ ಮೇಡಮ್. ಆಮೇಲೆ ನೈಟ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ, 12 ಗಂಟೆಗೆ ಸ್ವಲ್ಪ ಜಪ ಮಾಡ್ತೀವಿ. ಆಮೇಲೆ ಅವಾಗ ಇಲ್ಲಿ ಚೆನ್ನಾಗಿ ಮಾಡಿದ್ರು, ಹೂವು ಚೆನ್ನಾಗಿ ಹಾಕಿದ್ರು, ಎಲ್ಲ ಚೆನ್ನಾಗಿದೆ, ಫೆಸಿಲಿಟೀಸು ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಹೌದು ಮೇಡಮ್, ಇವತ್ತು ಗ್ರ್ಯಾಂಡ್ ಇದೆ. ನಾವು ಪಿ ಜಿಯಲ್ಲಿ ಇದ್ದೀವಿ ಮೇಡಮ್. ಆ್ಯಕ್ಚುಲಿ ಅದು ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಅದು 8:30ಇಂದ ಸ್ಟಾರ್ಟ್ ಆಗ್ಬೋದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೂಮಲ್ಲೇ ಇಟ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ಬರ್ತೀವಿ ಮೇಡಮ್. ಇಲ್ಲಿ ಚೆನ್ನಾಗಿ ಮಾಡಿದ್ರು, ಹೂವು ಚೆನ್ನಾಗಿ ಹಾಕಿದ್ರು, ಎಲ್ಲ ಚೆನ್ನಾಗಿದೆ, ಫೆಸಿಲಿಟೀಸು ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಹೌದು ಮೇಡಮ್, ಇವತ್ತು ಗ್ರ್ಯಾಂಡ್ ಇದೆ. ನಾವು ಪಿ ಜಿಯಲ್ಲಿ ಇದ್ದೀವಿ ಮೇಡಮ್. ಆ್ಯಕ್ಚುಲಿ ಅದು ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಅದು 8:30ಇಂದ ಸ್ಟಾರ್ಟ್ ಆಗ್ಬೋದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೂಮಲ್ಲೇ ಇಟ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ಬರ್ತೀವಿ ಮೇಡಮ್. ಇಲ್ಲಿ